ಪಾವಗಡ ತಾಲೂಕಿನ ಚಳ್ಳಕೆರೆ ರಸ್ತೆ ಮಾರ್ಗದಲ್ಲಿ ಬರುವ ವದನಕಲ್ಲು ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ಕಳೆದ 4 ದಿನಗಳಿಂದ ನಡೆಯುತ್ತಿರುವ ದನಗಳ ಜಾತ್ರೆಗೆ ಸಾವಿರಾರು ಭಕ್ತರು ಬಂದು ಹಾಗೂ ಹಳ್ಳಿಕಾರು ತಳಿಯ ದನಗಳು ಆಗಮಿಸಿ ಜಾತ್ರೆಗೆ ಮೆರುಗು ನೀಡಿ ಜನರ ಗಮನ ತನ್ನತ್ತ ಸೆಳೆದವು. ये आरडीटी में हमें खर्चा करते हैं రేట్లు ఉండవా ఏమన్నా వ్యాపారం అవుతా ఉందా? ವ್ಯಾಪಾರ ಆಗ್ತಾಯ್ತಾ? ಹೆಂಗಿದೆ ಜಾತ್ರೆ? ಪರವಾಗಿಲ್ವಾ? ಯಾರ ಫೋನ್ ಮಾಡ್ತಾರೆ? ఎట్లుందమ్మా వ్యాపారము? ಅಣ್ಣ ಹೆಂಗಿದೆ ವ್ಯಾಪಾರ? ಹಾಂ ಪರವಾಗಿಲ್ವಾ? ಎಷ್ಟು ದಿನ ಆಯಿತು ನೀವು ಅಂಗಡಿ ಬಂದಿಲ್ಲಿ? ಯಾವ ಥರ ಇದೆ ವ್ಯಾಪಾರ? ಇನ್ನು ಇವತ್ತು ಸ್ಟಾರ್ಟ್ ಆಗಿದೆ. ಹಾಂ ಯಾವಾಗಲೂ ಆಗ್ತಾ ಇದೆ. ಹಾಂ 100 ರೂಪಾಯಿ. ಮತ್ತು ವ್ಯವಸ್ಥೆ ಎಲ್ಲ ಹೆಂಗೆ? ವ್ಯವಸ್ಥೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ. ಅಂಗಡಿ ಔಷಧಿ ಎಲ್ಲ ಚೆನ್ನಾಗಿದೆ. ವ್ಯವಸ್ಥೆ ಈ ಕಡೆ ಎಲ್ಲ ಚೆನ್ನಾಗಿದೆ ಎಲ್ಲ. ಮೊದಲಂಗಿಲ್ಲ 50 ರೂಪಾಯಿ ಸದ್ಯಕ್ಕೆ ಇರೋದ್ರಾಗೆ ಪಾರವಿಲ್ಲ. ನಿಂತ್ಕೊಳ್ಳಿ ಮಮ್ಮ ಇಲ್ಲಿ. ಬಂದಿದೆ ಬಿಡಿ. ನಿಂತ್ಕೊಳ್ಳಿ ಮಮ್ಮ ಇಲ್ಲಿ. ಬಂದಿದೆ ಬಿಡಿ.
అవును లేదు చెప్పిన ಸಂಜೆ ಒಂದೆರಡು ಕಾಯಿ ತುರಿ ಕಾಯಿ ಶುಂಠಿ ರೆಡಿ ಮಾಡು ಮೆಣಸಿನ್ಕಾಯಿ ಏನು ಬೇಡ ರೆಡಿ ಮಾಡು ಅಲ್ಲೆಲ್ಲ ಗುಡಿಯಾಗ ಇಸ್ಕೊಬಾರಮ್ಮ ಅಣ್ಣ ಸರ್, ನಮ್ಮ ಪಾವಡ ಸೌಹಾರ್ದ ಸಂಯುಕ್ತ ಸಹಕಾರಿ ನಮ್ಮ ಕೃಷ್ಣಾರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಲಿಂಗದಳ್ಳಿ ಬ್ರಾಂಚ್ನಿಂದ ನಾವು ಪ್ರತಿ ವರ್ಷವೂ ಮಜ್ಜಿಗೆ ಮತ್ತು ಕುಡಿಯೋ ನೀರು ಮತ್ತು ದನಗಳಿಗೆ ನೀರು ಕೂಡ ಏರ್ಪಾಡು ಮಾಡ್ತಾ ಇದ್ದೀವಿ. ಈ ಸಾರಿ ಮತ್ತು ನಮ್ಮ ಸಹಕಾರಿಯಿಂದ ಹೇಮಾವತಿ ಜಾತ್ರೆಯಲ್ಲಿ ಕೂಡ ನಾವು ಅನ್ನ ಸಂತರ್ಪಣೆ ಮಾಡ್ತೀವಿ. ಈ ಸಾರಿ ಕೂಡ ಸುಮಾರು 49 ಕ್ವಿಂಟಲ್ ಅನ್ನದಾನ ಮಾಡಿದ್ದೀವಿ. ಹೀಗೆ ಪ್ರತಿ ನಮ್ಮ ಸಂಸ್ಥೆಯಿಂದ ಅನಾಥಾಶ್ರಮದಿಂದ ಅನಾಥಾಶ್ರಮದಿಂದ ಅಕ್ಕಿ ಕೂಡ ಕೊಡ್ತಾ ಇದ್ದೀವಿ. ಹೀಗೆ ಪ್ರತಿ ವರ್ಷವೂ ನಾವು ಇದನ್ನು ಏರ್ಪಾಡು ಮಾಡ್ತಾ ಇದ್ದೀವಿ. ಸುತ್ತ ಜಾತ್ರೆಗಳೆಲ್ಲ ಹೇಮಾವತಿ, ವದನಕಲ್ಲು, ಹೀಗೆ ಎಲ್ಲ ಜಾತ್ರೆಗಳೆಲ್ಲ ಮಾಡ್ತಾ ಇದ್ದೀವಿ. ಸರ್ ತಾವೇನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್ ನಮಸ್ಕಾರ ಸರ್, ನನ್ನ ಹೆಸರು ಮಂಜುನಾಥ ಡಿ ಅಂತ. ನಾನು ಈ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ದಿ ಪಾವಗಡ ಚಾರಿಟಬಲ್ ಟ್ರಸ್ಟ್ ಮತ್ತು ದಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಲಿಮಿಟೆಡ್ ಸೊಸೈಟಿ ವತಿಯಿಂದ ವದನಕಲ್ಲಲ್ಲಿ ಪ್ರತಿ ವರ್ಷ ಕೂಡ ಮಜ್ಜಿಗೆ ವಿತರಣೆ ಮತ್ತು ನೀರು ವಿತರಣೆ ಮಾಡ್ತಾಯಿದ್ದೀವಿ. ಇದು ಅದೇ ರೀತಿ ಕೂಡ ಹೇಮಾವತಿಯಲ್ಲೂ ಕೂಡ ಪ್ರತಿ ವರ್ಷವೂ ನಾವು ಅನ್ನದಾಸೋಹ ವತಿಯಿಂದ ಹಾಗೂ ದಿ ಪಾವಗಡ ಚಾರಿಟಬಲ್ ಟ್ರಸ್ಟ್ ಹಾಗೂ ದಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ವತಿಯಿಂದ ಕೂಡ ಅಲ್ಲಿ ಸುಮಾರು ಒಂದು 40ರಿಂದ 45 ಕ್ವಿಂಟಾಲ್ ಅಕ್ಕಿ ಹಾಕಿ ಅನ್ನದಾಸೋಹ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ. ಇದಕ್ಕೆ ಮೂಲ ಕಾರಣೀಭೂತರಂದರೆ ನಮ್ಮ ದಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಲಿಮಿಟೆಡ್ ಹಾಗೂ ದಿ ಪಾವಗಡ ಸೌಹಾರ್ದ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ BH ಕೃಷ್ಣಾರೆಡ್ಡಿ ಅವರು. ಇದೇ ನಮ್ಮ ಪಾವಗಡ ತಾಲೂಕು ಬೆಳ್ಳಿಬಟ್ಲು ಗ್ರಾಮಸ್ಥರು. ಅವರಿಂದ ಇದನ್ನೆಲ್ಲ ಕಾರ್ಯನಿರ್ವಹಿಸಲು ನಮಗೆ ಒಂದು ಅನುಕೂಲ ಮಾಡಿಕೊಟ್ಟಿರ್ತಾರೆ. ಅವ್ರಿಗೆ ನಮ್ಮ ಎಲ್ಲ ಸಿಬ್ಬಂದಿಯ ಪರವಾಗಿ, ನಮ್ಮ BCM ಅಧ್ಯಕ್ಷರು, ಸದಸ್ಯರ ಪರವಾಗಿ, ನಮ್ಮ ಆಡಳಿತ ಮಂಡಳಿಗೆ ಅವರು ಕೂಡ ಎಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ. ನಮ್ಮ ಹೆಸರು ಹೇಳಿ. ನನ್ನ ಹೆಸರು ಮಂಜುನಾಥ ಡಿ, ವ್ಯವಸ್ಥಾಪಕರು ದಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಲಿಮಿಟೆಡ್. ಸರ್ ಇವತ್ತಿನ ವಿಶೇಷತೆ ಏನಿದೆ ಸರ್ ಇವತ್ತು ಜಾತ್ರೆ ಪ್ರಯುಕ್ತ? ಇದು ಸುಮಾರು 8 ದಿನಗಳ ಕಾಲ ಈ ಜಾತ್ರೆ ನಡೀತಾ ಇದೆ. ಈ ದೇವಸ್ಥಾನದ ಕಾರ್ಯನಿರ್ವಾಹಕ ಸಂಘ ಮತ್ತು ದಾಸೋಹ ಸಮಿತಿ ಹಾಗೂ ಗೆಳೆಯರ ಬಳಗ ಈ ಮೂರು ಸೇರಿಕೊಂಡು ಯಶಸ್ವಿಯಾಗಿ ಒಂದು ಕಡೆ ಪೂಜಾ ಕಾರ್ಯಕ್ರಮಗಳು, ಮತ್ತೊಂದು ಕಡೆ ಅನ್ನ ಸಂತರ್ಪಣೆ, ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೀತಾ ಇದೆ. ಇದು ದಾಸೋಹದ ಕಡೆಯಿಂದ ನಡೀತಾ ಇದೆ. ಪೂಜಾ ಕಾರ್ಯಕ್ರಮಗಳು ಬಂದು ದೇವಸ್ಥಾನದ ಕಾರ್ಯನಿರ್ವಾಹಕ ಕಡೆಯಿಂದ ಸಂಘದಿಂದ ನಡೀತಾ ಇದೆ. ಇಲ್ಲಿ ಮೊದಲು 2018ರಲ್ಲಿ ಸೌರವ್ ಕ್ರಿಕೆಟ್ ಟೀಮಿಂದ ಟೂರ್ನಮೆಂಟಿಂದ ಉಳಿಕೆ ಆಗಿರ್ತಕ್ಕಂಥ 35,000 ಹಣ, 3 ಕ್ವಿಂಟಲ್ ಅಕ್ಕಿಯಿಂದ ಪ್ರಾರಂಭವಾಗಿ ಇವಾಗ ಪ್ರತಿ ಸೋಮವಾರನೂ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ದಾಸೋಹದ ಏರ್ಪಾಟು ನಡೀತಾ ಇದೆ. ಇಲ್ಲಿ ವ್ಯಾಪಾರಕ್ಕೆ ಬಂದಿರತಕ್ಕಂಥ ಕುರಿ ವ್ಯಾಪಾರ, ಸೋಮವಾರ ಬಂದಿರತಕ್ಕಂಥ ವ್ಯಾಪಾರಿಗಳು, ರೈತರು, ಸುತ್ತಮುತ್ತ ಬಂದಿದ್ದ ಭಕ್ತಾದಿಗಳು ಎಲ್ಲರಿಗೂ ಸುಮಾರು ಪ್ರತಿ ಸೋಮವಾರ ಅಂದಾಜು 350ರಿಂದ 500 ಜನಗಳು ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಮೊದಲದಾಗಿ ಇಲ್ಲಿ ಗೆಳೆಯರ ಬಳಗದಿಂದ ಹಾಗೂ ಪ್ರತಿ ಸೋಮವಾರ ವ್ಯವಸ್ಥಿತವಾಗಿ ನಡೀತಾ ಇದೆ. ಈ ದಾಸೋಹ ಸಮಿತಿ ಅಧ್ಯಕ್ಷರು ಬಂದು ವೀರಭದ್ರಪ್ಪ ಅಂತೇಳಿ, ಅವರ ಅಂಡರಲ್ಲಿ ನಾವೆಲ್ಲರೂ ಸಹ ಅವ್ರಿಗೆ ಸಹಕಾರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಇದಕ್ಕೆ ಇನ್ನೂ ಹೆಚ್ಚಿನದಾಗಿ ತಟ್ಟೆಗಳು, ಕೆಲವು ಉಪಕರಣಗಳು ಬೇಕು. ಇಲ್ಲಿ ಬಿಲ್ಡಿಂಗ್ ಒಂದೇ ಇದೆ, ಊಟದ ವ್ಯವಸ್ಥೆ ಬೇಕು. ಸರ್ಕಾರದ ಕಡೆಯಿಂದಾಗಲಿ ದಾನಿಗಳ ಕಡೆಯಿಂದಾಗಲಿ ಇನ್ನೂ ಹೆಚ್ಚಿನ ಸಹಕಾರ ನಮಗೆ ಬೇಕಾಗಿರುತ್ತೆ. ಇಂಪಾರ್ಟೆಂಟಾಗಿ ಕುಡಿಯೋ ನೀರಿನ ಸೌಲಭ್ಯ ಬೇಕು. ಫಿಲ್ಟರ್ ನೀರು ಅದು ಹಾಕಿಸ್ಕೊಟ್ರೆ ತುಂಬ ವ್ಯವಸ್ಥಿತವಾಗಿ ನಡೆದುಕೊಳ್ಳುತ್ತೆ. ಅದೇ ರೀತಿಯಾಗಿ ಸ್ವಚ್ಛತೆಯನ್ನು ಸಹ ಕಾಪಾಡಿಕೊಳ್ಳೋಕ್ಕೆ ನಾವು ಸ್ವಯಂ ಪ್ರೇರಿತವಾಗಿ ಮಾಡ್ತಾಯಿದ್ದೀವಿ. ಆದರೂ ಸಹ ಇನ್ನೂ ಹೆಚ್ಚಿನದಾಗಿ ನಮಗೆ ಕಸ ವಿಲೇವಾರಿ ಮಾಡೋದಕ್ಕೆ ಸಹಕಾರ
ಇದು ಇನ್ನೂ ಅವಶ್ಯಕವಾಗಿ ಬೇಕಾಗಿರ್ತದೆ ದಾನಿಗಳು ಮತ್ತು ಸರ್ಕಾರದ ಕಡೆಯಿಂದ ಇಷ್ಟು ಹೇಳ್ಬೋದು. ಸದಾ ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಬಿ ಅಲರ್ಟ್ ವಾಹಿನಿ. ಇದು ಜನಪರ ಧ್ವನಿ.